ಹರೇ ಕೃಷ್ಣ ಆತ್ಮೀಯರೇ, ಜೂನ್ 30ಕ್ಕೆ ಶನಿ ವಕ್ರನಾಗ್ತಾನೆ, ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗ್ತಾನೆ. ಈ ಸಮಯದಲ್ಲಿ 12 ರಾಶಿಯವರಿಗೂ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಗಾಬರಿ ಆಗಬೇಡಿ. ಪರಿಹಾರವನ್ನು ಎಲ್ಲ ರಾಶಿಯವರಿಗೂ ಕೊನೆಗೆ ಹೇಳ್ತೀನಿ. ಮೇಷರಾಶಿಯವರಿಗೆ ಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ. ಅಂದರೆ ಇಷ್ಟು ದಿನ ಆರಾಮವಾಗಿ ಬಂದ ದುಡ್ಡು ಇನ್ನು ಮುಂದೆ ಕಷ್ಟಪಟ್ಟರೆ ಮಾತ್ರ ಬರುತ್ತೆ. ಆಲಸ್ಯ ಮಂದಗತಿ ಬಿಟ್ಟರೆ ಮಾತ್ರ ಕೆಲಸಗಳು ಸುಗಮ. ಮಕ್ಕಳ ಬಗ್ಗೆ ಚಿಂತೆ ಜಾಸ್ತಿ ಆಗುವುದು. ಆಸ್ತಿ ವಿವಾದ, ಆದರೆ ಆಕಸ್ಮಿಕ ಧನಲಾಭವೂ ಇದೆ. ವೃಷಭ ರಾಶಿ, ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣುವಿರಿ. ಒಳ್ಳೆಯವರ ಸಂಘ ಸಿಗುವುದು. ಅಡೆತಡೆಗಳು ಇವೆ, ಸಿಟ್ಟು ಕಡಿಮೆ ಮಾಡಿ. ಕಣ್ಣಿನ ಸಮಸ್ಯೆ ಬರುವುದು. ಇತರರ ಸಹಾಯದಿಂದ ಕೆಲಸ ಕಾರ್ಯ ಸುಲಭವಾಗುವುದು. ಹಣ ಹಾಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಏನೇನು ಬೇಕೋ ಅದೆಲ್ಲವನ್ನು ನೀವೇ ಮಾಡಬೇಕು. ಯೋಗ ಧ್ಯಾನ ಮಾಡಬೇಕು. ಮಿಥುನ ರಾಶಿ, ಕೆಲಸ ಕಾರ್ಯಗಳಲ್ಲಿ ಹೊಸ ತಿರುವು, ದಾಯಾದಿ ಕಲಹ, ಭಯದ ವಾತಾವರಣ. ಶಾಂತಿಯಿಂದಿರಿ, ಧ್ಯಾನ ಮಾಡಿ. ಹಳೆಯ ಪುಸ್ತಕಗಳನ್ನು ಓದಲು ಶುರು ಮಾಡುವಿರಿ. ಪುರಾಣದ ಜೊತೆ ಚರಿತ್ರೆಗಳನ್ನು ಹುಡುಕಿ ಓದುವಿರಿ. ಹಳೆಯ ರೋಗದಿಂದ ಮುಕ್ತಿ ಕಾಣುವಿರಿ. ಕರ್ಕ ರಾಶಿ, ಹೊಸ ವಸ್ತುಗಳನ್ನು ಖರೀದಿಸುವಿರಿ. ಆದರೆ ಕೆಲಸ ಕಾರ್ಯದಲ್ಲಿ ಅಡಚಣೆಗಳು. ಗಂಡ ಹೆಂಡತಿ ಸಮಾಧಾನವಾಗಿರಿ. ಏನಾದರೂ ಕಳೆದು ಹೋಗುವ ಸಾಧ್ಯತೆ. ಅದು ಸಣ್ಣ ವಸ್ತು ಆಗಬಹುದು, ಕೆಲಸವನ್ನು ಕೂಡ ಕಳೆದುಕೊಳ್ಳಬಹುದು. ನಿಮ್ಮ ದಶಾಫಲ ಚೆನ್ನಾಗಿದ್ದರೆ ಯಾವುದೇ ತೊಂದರೆ ಇಲ್ಲ. ಸಿಂಹರಾಶಿ, ನಿಮ್ಮ ಜವಾಬ್ದಾರಿ ಹೆಚ್ಚಲಿದೆ. ಸ್ವಂತ ಉದ್ಯೋಗಿಗಳಿಗೆ ಉತ್ತಮ ಕಾಲ. ಪ್ರೀತಿ ಪ್ರೇಮ ದಾಂಪತ್ಯದಲ್ಲಿ ಧನಾತ್ಮಕ ಬದಲಾವಣೆ. ಅಂದರೆ ಏನಾದರೂ ಇಷ್ಟರ ತನಕ ಕಿರಿಕಿರಿ ಇದ್ದರೆ ಅದೆಲ್ಲವೂ ಕಡಿಮೆಯಾಗಿ ನೆಮ್ಮದಿಯನ್ನು ಕಾಣುವಿರಿ. ಆರೋಗ್ಯದಲ್ಲಿ ತುಂಬ ಸುಧಾರಣೆ ಕಾಣುವಿರಿ. ಜೀವನದಲ್ಲಿ ತುಂಬ ಬದಲಾವಣೆ ಆಗಲಿದೆ. ಕನ್ಯಾ ರಾಶಿ, ನಿಮಗೆ ಪುನಃ ಶತ್ರುಬಾಧೆ ಶುರುವಾಗುವುದು. ಅಂದರೆ ನಿಮ್ಮ ಜೊತೆ ಇರುವವರಿಂದ ಕಿರುಕುಳ. ಧಾರ್ಮಿಕತೆಯಲ್ಲಿ ಒಲವು. ಹಣದ ವ್ಯವಹಾರದಲ್ಲಿ ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಆಹಾರ ಪದ್ಧತಿ ಸಾತ್ವಿಕವಾಗಿರಲಿ, ಇಲ್ಲ ಅಂದರೆ ಆರೋಗ್ಯ ಕೆಡುವ ಸಾಧ್ಯತೆ ಇರುತ್ತೆ. ತುಲಾ ರಾಶಿ, ನೀವು ಕೂಡ ವ್ಯಾಪಾರ ವಹಿವಾಟು ಮಾಡುವಾಗ ಹುಷಾರಾಗಿರಿ. ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಆದರೆ ಕೆಲವು ಸಮಸ್ಯೆಗಳಿಂದ ಮುಕ್ತಿಯನ್ನು ಕೂಡ ಪಡೆಯುವಿರಿ. ಸಾಲಬಾಧೆ ನಿವಾರಣೆ ಆಗುವುದು. ವೃಶ್ಚಿಕ ರಾಶಿ, ಹೊಸ ವ್ಯವಹಾರ ಬೇಡ. ತಾಯಿ ತಂದೆಯವರ ಯೋಗಕ್ಷೇಮ ಚೆನ್ನಾಗಿ ನೋಡಿಕೊಳ್ಳಿ. ಸ್ವಲ್ಪ ನಷ್ಟ. ಆರೋಗ್ಯದಲ್ಲಿ ವ್ಯತ್ಯಾಸ. ಕೆಲಸದ ಒತ್ತಡ. ಯಾತ್ರಾ ಯೋಗ ಕೂಡ ಇದೆ. ಬೇಡದ ನೆಂಟರ ಕಾಟವಿರುತ್ತೆ. ಈಗ ಸದ್ಯಕ್ಕೆ ಗೃಹ ನಿರ್ಮಾಣ ಬೇಡ. ಧನು ರಾಶಿ, ಕೆಲಸ ಕಾರ್ಯಗಳು ಸಾಧಾರಣವಾಗಿರುತ್ತೆ. ಶತ್ರು ಭಯ, ಕುಟುಂಬದ ಚಿಂತೆ. ಯಾವುದೇ ನಿರ್ಧಾರಗಳನ್ನು 2 ಸಲ ಯೋಚಿಸಿ ತಗೊಳ್ಳಿ. ಹಣಕಾಸಿನ ಅಭಿವೃದ್ಧಿ ಇದೆ. ಮನೆ ಬದಲಾವಣೆ ಸಾಧ್ಯತೆ. ನಿಮ್ಮಲ್ಲಿರುವ ಜ್ಞಾನವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಏನಿದ್ರೂ ಒಂದು ಪಾಲು ಹಂಚುವುದೇ ಈಗಿನ ನಿಮಗೆ ಪರಿಹಾರ. ಮಕರ ರಾಶಿ, ಆರೋಗ್ಯ ಸುಧಾರಿಸುವುದು. ಸಂಸಾರ ಸಂಬಂಧಗಳಲ್ಲಿನ ಮಹತ್ವವನ್ನು ಅರಿತು ಹೆಚ್ಚಿನ ಸಮಯ ಅವರೊಂದಿಗೆ ಇರುವಿರಿ. ಆದರೆ ಎಲ್ಲದರಲ್ಲೂ ವಿರಕ್ತಿ ಬರಬಹುದು. ಕುಂಭರಾಶಿ, ಸಮಾಧಾನ ತಾಳ್ಮೆ ಅಗತ್ಯ. ಅನಗತ್ಯ ಖರ್ಚು ಮಾಡಲು ಹೋಗಬೇಡಿ. ದೂರ ಪ್ರದೇಶದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರ ಶುರುವಾಗುವುದು. ಮನೆಯಿಂದ ದೂರ ಹೋಗುವ ಇಚ್ಛೆ. ಮೀನರಾಶಿ, ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆ ಅಗತ್ಯ. ಯಾರಲ್ಲಿಯೂ ಶತ್ರುತ್ವ ಬೆಳೆಸಬೇಡಿ. ಧನಲಾಭ ಯೋಗವಿದೆ. ಆರೋಗ್ಯ ಸುಧಾರಣೆಯಾಗುವುದು. ಸಾಲಬಾಧೆ ನಿವಾರಣೆ, ಆದರೆ ಖರ್ಚು ಜಾಸ್ತಿ. ವ್ಯಾಪಾರದಲ್ಲಿ ಕಾಂಪಿಟಿಷನ್ ಥರ ಕೆಲಸ ಕೂಡ ಮಾಡಬೇಕಾಗುತ್ತೆ. ಇದೆಲ್ಲ ಯಾಕಪ್ಪ ಈಗ ಅಂದರೆ, ಎಲ್ಲರ ಬದುಕಿನಲ್ಲಿ ಇನ್ನು ಸ್ವಲ್ಪ ದಿನಗಳಲ್ಲಿ ಕೆಲವು ಬದಲಾವಣೆಗಳು ಕಂಡುಬರುತ್ತೆ. ಆಗ ಏನಪ್ಪ ಇದು ಜೀವನ ಪೂರ್ತಿ ಹೀಗೆ ಇರುತ್ತಾ ಅಂತ ಚಿಂತೆ ಮಾಡುವ ಸಾಧ್ಯತೆ ಇದೆ. ಸುಮಾರು ಮಂದಿ ಕೊರಗ್ತಾ ಇರ್ತಾರೆ. ಅವರಿಗೋಸ್ಕರ ನಾನು ವಿಡಿಯೋ ಮಾಡಿದ್ದು. ಇದು ಕೆಲವು ತಿಂಗಳು ಮಾತ್ರ, ಆಮೇಲೆ ಸರಿ ಹೋಗುವ ದಿನಗಳು ಬರುತ್ತೆ ಅಂತ ತಿಳಿಸಲು.
ಇದಕ್ಕೆ ಪರಿಹಾರಾರ್ಥವಾಗಿ ಎಲ್ಲರೂ ಮಾಡಬೇಕು. ಬಡವರಿಗೆ ದಾನ, ಕಾರ್ಮಿಕರಿಗೆ ಸಹಾಯ, ಜೀವನದಲ್ಲಿ ಶಿಸ್ತು, ನೀತಿ ನಿಯಮದಿಂದ ಶನಿಯನ್ನು ಪ್ರಸನ್ನಗೊಳಿಸಬಹುದು. ಹನುಮಾನ್ ಚಾಲೀಸ ಪಠಿಸಿ, ಆಗಾಗ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ, ಸಾಧ್ಯವಾದವರು ಗಣಪತಿಗೆ ಮೋದಕ, ಪಂಚಕಜ್ಜಾಯ ನೈವೇದ್ಯ ಮಾಡಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಶನಿವಾರ ಮಾಡಿ. ಧನ್ಯವಾದಗಳು. ರಾಧೆ ರಾಧೆ. ಜೈ ಶ್ರೀಕೃಷ್ಣ.